ಎರಡನೇ ವರ್ಷದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಈ ಬಾರಿ ಎಲ್ಲ ತಾಲೂಕಿನ ಹಿರಿಯರು ಮತ್ತು ನಮ್ಮ ರಾಜ್ಯ ತಂಡವನ್ನು ಪ್ರತಿನಿಧಿಸುವಂಥ ಕ್ರೀಡಾಪಟುಗಳು ನಾವೆಲ್ಲ ಒಗ್ಗೂಡಿ ಹಳ್ಳಿಗಳಲ್ಲಿ ಗ್ರಾಮೀಣ ಸೊಗಡಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೇವೆ. ಬೆಂಗಳೂರು ನಗರ ಮತ್ತು ಗ್ರಾಮಾಂತರ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಯುವಕರು ಈ ದಿನ ಹಾದಿ ತಪ್ಪುವ ದಿಕ್ಕಿನಲ್ಲಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಅವರಿಗೆ ನಾವು ಒಂದು ಸೂಚನೆಯನ್ನು ನಾವು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಈ ಕ್ರೀಡೆ ಮುಖಾಂತರ ನಾವು ಅವರಿಗೆ ಮನವರಿಕೆ ಮಾಡಲಿಕ್ಕೆ ನಾವು ಹಳ್ಳಿ ಪ್ರತಿಭೆಗಳನ್ನು ಗುರುತಿಸಿ ಹಳ್ಳಿ ಕಬಡ್ಡಿ ಹಬ್ಬ ಅಂತೇಳಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಿಗೆ ಟೈಟ್ಲನ್ನು ಕೊಡ್ತಾ ಇದ್ದೇವೆ. ಇದಕ್ಕೆ ಉಚಿತವಾದ ನೋಂದಣಿ ಇರುತ್ತೆ ಮತ್ತು ಬರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಉಚಿತವಾದ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಎಲ್ಲ ರೀತಿಯ ಕಬಡ್ಡಿ ಪಂದ್ಯಾವಳಿಗೆ ಸಿಕ್ಕಂಥ ಸೌಲಭ್ಯಗಳನ್ನು ಮಾಡಲಿಕ್ಕೆ ನಾವು ಅಭಿಮಾನಿ ಬಳಗದಿಂದ ಹೊರಟಿದ್ದೇವೆ. ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು, ನಾಗರಿಕರು ಮತ್ತು ನಮ್ಮ ರಾಜ್ಯ ತಂಡವನ್ನು ಪ್ರತಿನಿಧಿಸುವಂಥ ಕಬಡ್ಡಿ ಆಟಗಾರರು ಬಂದಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಕೋರುತ್ತಾ ಹೆಚ್ಚಿನ ರೀತಿಯಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಹಳ್ಳಿಯಲ್ಲೂ ಕೂಡ ಒಂದು ತಂಡವನ್ನು ಮಾಡಿಕೊಂಡು ದಯಮಾಡಿ ಎಲ್ಲ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಎಲ್ಲರೂ ಕೂಡ ಹಳ್ಳಿಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕ್ರೀಡೆಗೆ ಪ್ರೋತ್ಸಾಹಿಸಬೇಕು ಅಂತೇಳಿ ಅಭಿಮಾನಿ ಬಳಗದ ವತಿಯಿಂದ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಬಿ ಶಿವಣ್ಣನವರ ಅಭಿಮಾನಿಗಳ ಬಳಗದ ವತಿಯಿಂದ 53ನೇ ಹುಟ್ಟುಹಬ್ಬದ ಪ್ರಯುಕ್ತ ಏನು ಇವತ್ತು ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲು ಇವತ್ತು ಪೂರ್ವಭಾವಿ ಸಭೆಗೆ ಎಲ್ಲ ಆಗಮಿಸಿರೋ ಎಲ್ಲರಿಗೂ ವಂದಿಸುತ್ತಾ, ಏನು ಇವತ್ತು ಪ್ರತಿ ವರ್ಷದಂತೆ ಆನೇಕಲ್ಲಿನಲ್ಲಿ ಬಿ ಶಿವಣ್ಣನವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ನಾವು ಆಚರಿಸ್ತಾ ಬಂದಿದ್ದೇವೆ. ಮತ್ತು ಏನು ಹೆಲ್ತ್ ಕ್ಯಾಂಪ್ ಇರ್ಬೋದು, ಮತ್ತು ಬಡವರಿಗೆ ಕಂಬಳಿ ಮತ್ತು ಕೊಡೋದಾಗಲಿ, ಮತ್ತು ಸ್ಪೆಕ್ಸ್ ಕೊಡೋದಾಗಲಿ, ಇಂಥ ಕಾರ್ಯಕ್ರಮಗಳು, ಹೊಲಿಗೆ ಯಂತ್ರಗಳು ಕೊಡೋದಾಗಲಿ, ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡು ವಿಶೇಷವಾಗಿ ಬಿ ಶಿವಣ್ಣನವರ 53 ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಂಡ್ತಾ ಬರ್ತಾ ಇದ್ದೇವೆ. ಇದು ಇನ್ನೂ ವಿಶೇಷವಾಗಿ ಮಾಡಬೇಕು ಅಂತ, ಈಗ ಏನು 53ನೇ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಮಾಡಬೇಕು ಅಂತ ಎಲ್ಲ ಕಾರ್ಯಕ್ರಮಗಳನ್ನು ಕಂಟಿನ್ಯೂ ಮಾಡಿ ಈ ಕಬಡ್ಡಿ ಪಂದ್ಯಾವಳಿಗಳನ್ನು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಪಂದ್ಯಾವಳಿಗಳನ್ನು ಮಾಡಬೇಕು ಅಂತ ಎಲ್ಲ ಸ್ನೇಹಿತರು ಹೇಳಿದಾಗ ಎಲ್ಲ ಒಗ್ಗೂಡಿ ಏನು ಇವತ್ತು ಶಿವಣ್ಣನವರ ಅಭಿಮಾನಿ ಬಳಗ ಮತ್ತು ಹಿತೈಷಿ ಬಳಗ ಎರಡೂ ಸೇರಿ ಒಂದೇ ಜಾಗದಲ್ಲಿ ನಾವು ಎಲ್ಲ ಈ ಕಾರ್ಯಕ್ರಮವನ್ನು ಆಚರಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಏನು ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ, ಎಲ್ಲ ಒಂದೇ ಜಾಗದಲ್ಲಿ ಮಾಡಬೇಕು ಅಂತ ನಾವು ಎಲ್ಲ ಕೂತು ಮಾತಾಡಿದ್ದೇವೆ. ಈಗ ಅದನ್ನು ಸಹ ಈಗ ಚರ್ಚೆಗೆ ಕುತ್ಕೊಂಡು ಮಾತಾಡಿ ನಾವು ಪ್ರೆಸ್ ಮೀಟ್ ಮಾಡಬೇಕು ಅಂತ ಎಲ್ಲರೂ ಸೇರಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ಇವತ್ತು 53ನೇ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಆ 53ನೇ ಹಬ್ಬದ ಏನು ಹುಟ್ಟುಹಬ್ಬದ ಸಲುವಾಗಿ ಈ ಕಬಡ್ಡಿ ಪಂದ್ಯಾವಳಿಗಳನ್ನು ನಡೆಸ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಲಾಸ್ಟ್ ಇಯರ್ ನಡೆಸಿದ್ದೇವೆ ಮತ್ತು ಪ್ರತಿ ಮುಂದಿನ ದಿನಗಳಲ್ಲಿ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಕಂಟಿನ್ಯೂ ಮಾಡ್ತೇವೆ. ಮತ್ತು ಏನು ಹಿತೈಷಿ ಬಳಗ ಏನಿದೆ ಮತ್ತು ಅಭಿಮಾನಿಗಳ ಬಳಗ ಏನಿದೆ ಎರಡೂ ಸೇರಿ ಒಂದೇ ಜಾಗದಲ್ಲಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ ಶಾಸಕರಾದ ಬಿ ಶಿವಣ್ಣನವರ ಹುಟ್ಟುಹಬ್ಬವನ್ನು ಒಂಥರ ಬೇರೆ ಒಂದು ಒಳ್ಳೆಯ ಒಂದು ಮೆಸೇಜ್ ಕೊಡೋ ಮುಖಾಂತರ ಆನೇಕಲಲ್ಲಿ ಆಯೋಜನೆ ಮಾಡಿರೋದು ತುಂಬ ಸಂತೋಷದ ವಿಚಾರ. ಈಗ ಹುಟ್ಟುಹಬ್ಬ ಅಂದರೆ ಏನಾಗಿದೆ, ಆನೇಕಲಲ್ಲಿ ಸುಮ್ಮನೆ ಹೂನಾರ ಹಾಕು, ಇದು ಮಾಡು, ಅದಕ್ಕೆ ದುಂಬಿಯಾಗಿ ದುಡ್ಡು ಖರ್ಚು ಮಾಡು, ಈ ಥರ ಖರ್ಚು ಮಾಡಿ ಮತ್ತು ಹುಟ್ಟುಹಬ್ಬ ಆಚರಿಸ್ಕೊಳ್ತಾಯಿದ್ರು. ಆದರೆ ಶಿವಣ್ಣನವರ ಅಭಿಮಾನಿಗಳ ಬಳಗದಿಂದ ಹಾಗೂ ಹಿತೈಷಿಗಳ ಬಳಗದಿಂದ ಇದೊಂದು ಪ್ರತಿ ವರ್ಷ ಒಂದು ನಮ್ಮ ಕಸ್ಬಾದಲ್ಲಿ ಹಾಗೂ ಆನೇಕಲ್ಲು ಹಳ್ಳಿಗಳಲ್ಲಿರುವಂಥ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ನಡೆಸೋ ಮುಖಾಂತರ ಹಳ್ಳಿಯಲ್ಲಿ ಇರುವಂಥ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವುದು ಇದೊಂದು ಒಳ್ಳೆಯ ಬೆಳವಣಿಗೆ. ಹಾಗೂ ಈ ಕಬಡ್ಡಿ ಪಂದ್ಯಾವಳಿಗಳು 3-4 ವರ್ಷದಿಂದ ಆಯೋಜನೆಗೊಂಡಿರುತ್ತದೆ ಹಾಗೂ ಇದು ತುಂಬ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿರ್ತಾರೆ. ಹಾಗೂ ಏನೇ ಮಾಡಿದ್ರು ಇದೊಂದು ನಮ್ಮ ತುಂಬ ಹಳ್ಳಿಗಾಡಿನಿಂದ ಬಂದಂಥ ಶಾಲಾ ಮತ್ತು ವಿದ್ಯಾರ್ಥಿಗಳಿಗೆ
ಹಾಗೂ ಇದೆಲ್ಲ ಕಬಡ್ಡಿ ತುಂಬ ಇಷ್ಟ ಆಗಿರುತ್ತದೆ. ಈಗಾಗಲೇ ಎಲ್ಲ ಕಡೆ ಕ್ರಿಕೆಟ್ ಆಗಲಿ, ವಾಲಿಬಾಲ್ ಆಗಲಿ ಮತ್ತು ಬೇರೆ ಬೇರೆ ಥರ ಸ್ಪೋರ್ಟ್ಸ್ ಎಲ್ಲ ನಡೆಸ್ತಾರೆ. ಇದಕ್ಕೆ ಉತ್ತೇಜನ ಕೊಡೋರು ಕಡಿಮೆ ಇದ್ದಾರೆ. ಇದು ನಮ್ಮ ಆನೇಕಲ್ಲಲ್ಲಿ ಒಂದು ಸಂತೋಷದ ವಿಚಾರ. ಇದು ಈಗಾಗಲೇ ನಾನು ತಿಳಿದಂತೆ ಒಂದು 20-25 ವರ್ಷದಿಂದ ಕಬಡ್ಡಿ ಅಂದರೆ ಏನೋ ಒಂಥರ ಈ ಆನೇಕಲ್ಲಲ್ಲಿ ಕರಗ ಮಹೋತ್ಸವ ಆಗಿರ್ತೈತೆ, ತಿಮ್ಮರಾಯ ಸ್ವಾಮಿ ಜಾತ್ರೆ ಆಗಿರ್ತೈತೆ. ಆ ಥರ ಕಬಡ್ಡಿ ಪಂದ್ಯಾವಳಿ ಅಂದರೆ ನೋಡೋಕ್ಕೆ ಸಾವಿರಾರು ಲಕ್ಷಾಂತರ ಜನ ಬರ್ತಾರೆ. ಇದೊಂದು ಖುಷಿಯಾಗಿದೆ. ಇದು ಹೀಗೆ ಪ್ರತಿ ವರ್ಷ ನಡೆಸ್ಕೊಂಡು ಹೋಗಲಿ ಅಂತ ತಮ್ಮಲ್ಲಿ ನೆನೆಸೋದು. 1ನೇ ತಾರೀಕು ಮತ್ತು 2ನೇ ತಾರೀಕು ಆನೇಕಲ್ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಗ್ರಾಮೀಣ ಕ್ರೀಡೆಯಾದಂಥ ಕಬಡ್ಡಿ ಪಂದ್ಯಾವಳಿಯನ್ನು ಸ್ಥಳೀಯರಿಗೆ ಅವಕಾಶ ಮಾಡಬೇಕು ಅಂತೇಳಿ ಗ್ರಾಮೀಣ ಕ್ರೀಡೆಯನ್ನು ಈಗ ನಾವು ತಾಲೂಕು ಮಟ್ಟದಲ್ಲಿ ಮಾಡ್ತಾಯಿದ್ದೇವೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾಯಿದ್ದೇವೆ. ಆನೇಕಲ್ಲು ಶಿವಣ್ಣವರ ಅಭಿಮಾನ ಬಳಗ ಹಾಗೂ ಶಿವಣ್ಣವರ ಹಿತೈಷಿ ಬಳಗದ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡ್ತಾಯಿದ್ದೇವೆ. ಈ ಗ್ರಾಮೀಣ ನಮ್ಮ ತಾಲೂಕಿನಲ್ಲಿರೋ ಪ್ರತಿಭೆಗಳಿಗೆ ಅವಕಾಶ ಮಾಡಬೇಕು, ಅವ್ರನ್ನ ಸ್ವಲ್ಪ ಮುಂದಕ್ಕೆ ತರಬೇಕು. ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತಾಲೂಕಿನಾದ್ಯಂತ ಇರೋಂಥ ಪ್ರತಿಭೆಗಳನ್ನ ಗುರುತಿಸಿ ಅವ್ರನ್ನ ಸ್ವಲ್ಪ ಮುಂಚೂಣಿಗೆ ತರೋಣ ಅಂತೇಳಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾಯಿದ್ದೇವೆ. ಹಾಗೆ ಪ್ರತಿ ವರ್ಷದಂತೆ ಅವರ ಹುಟ್ಟುಹಬ್ಬದ ದಿನ ಹಲವಾರು ಆರೋಗ್ಯ ಚಿಕಿತ್ಸೆಗಳು ಹಾಗೂ ಆರೋಗ್ಯ ಶಿಬಿರಗಳು, ಆಮೇಲೆ ಅನ್ನದಾನ ಕೂಡ ಆಗುತ್ತದೆ. ದಯಮಾಡಿ ಎಲ್ಲ ತಾಲೂಕಿನ ಎಲ್ಲ ಜನತೆ ಕೂಡ ಅವತ್ತು ಆ ದಿನ ಬಂದು ನಮ್ಮ ಎಲ್ಲರ ಜೊತೆ ನೀವು ಕೂಡ್ಕೊಂಡು ಎಲ್ಲರೂ ಸೇರಿ ಈ ಒಂದು ಹುಟ್ಟುಹಬ್ಬನ ಒಂದು ಸಂಭ್ರಮದ ರೀತಿಯಲ್ಲಿ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಶಿವಣ್ಣವರ ಅಭಿಮಾನಿ ಬಳಗದಿಂದ ಬಿ ಶಿವಣ್ಣನವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಸಲುವಾಗಿ ಗ್ರಾಮೀಣ ಕಬಡ್ಡಿಯನ್ನು ಆಯೋಜನೆ ಮಾಡಬೇಕು ಅನ್ನೋದರ ಮೂಲ ಉದ್ದೇಶ ಇದು. ಮೊದಲು ಬೇರೆ ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ವಿ. ಆಗ ಜನ ಅಭಿಪ್ರಾಯ ಬಂದಂಥ ವಿಚಾರ ಏನಪ್ಪ ಆಗಿತ್ತು ಅಂದರೆ, ನೀವು ಗ್ರಾಮೀಣ ಇಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸೋದಕ್ಕೆ ತಾವು ಹಳ್ಳಿಗಾಡುಗಳಲ್ಲಿರ್ತಕ್ಕಂಥ ಕಬಡ್ಡಿಗಳನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಮಗೆ ಒತ್ತಡ ಬಂದಿದ್ದು ಮತ್ತು ಮನೆಗಳನ್ನು ಕೂಡ ಕೊಟ್ಟು ಬಂದಿದ್ದ ಜನ. ನಮ್ಮ ತಾಲೂಕಲ್ಲೇ ಇರ್ತಕ್ಕಂಥ ಎಷ್ಟೋ ಜನ ಕಬಡ್ಡಿ ಪಟುಗಳಿದ್ದಾರೆ, ಅವ್ರಿಗೆ ಅವಕಾಶವನ್ನು ಮಾಡಿಕೊಡಿ, ಅವ್ರಿಗೆ ಅವರನ್ನು ಗುರುತಿಸೋವಂಥ ಕೆಲಸ ಆಗಲಿ, ಅದನ್ನು ದಯವಿಟ್ಟು ಮಾಡಿ ಅಂತೇಳಿ ಕೇಳಿಕೊಂಡಾಗ ಈ ಸಾರಿ ನಾವು ಎಲ್ಲ ಹಳ್ಳಿಗಳಲ್ಲಿ ಒಂದೊಂದು ಟೀಮ್ ಬರೋ ರೀತಿಯಲ್ಲಿ ಪ್ರಚಾರವನ್ನು ಮಾಡಿ ನಮ್ಮ ಒಂದು ತಾಲೂಕು ಮತ್ತು ಗ್ರಾಮಾಂತರ ಜಿಲ್ಲೆ ಮತ್ತು ಬೆಂಗಳೂರು ನಗರ ಜಿಲ್ಲೆ ಎರಡೂ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಪ್ರತಿಭಾವಂತರನ್ನು ಇಲ್ಲಿ ಗುರುತಿಸುವಂಥ ಒಂದು ಕೆಲಸ ಆಗಬೇಕು ಅಂತೇಳಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಆನೇಕಲ್ಲಲ್ಲಿ ಆಯೋಜನೆ ಮಾಡಿದೆ. ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಎಲ್ಲ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಇರ್ತಕ್ಕಂಥ ಆಟಗಾರರು ದಯವಿಟ್ಟು ಇದನ್ನು ಗಮನಿಸಬೇಕು. ಈ ಒಂದು ಮಾಧ್ಯಮಗಳ ಮೂಲಕ ಬರ್ತಕ್ಕಂಥ ಒಂದು ಸಂದೇಶವನ್ನು ಗಮನಿಸಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಆಗಮಿಸಬೇಕು. ಯಾಕೆ ಅಂದರೆ ನೀವು ಕ್ರೀಡಾಪಟುಗಳು ಆಗಮಿಸದೆ ಹೋದರೆ ಮತ್ತು ಅಲ್ಲಿ ಈ ಒಂದು ಗ್ರಾಮೀಣ ಕಬಡ್ಡಿಗಳನ್ನು ಆಯೋಜನೆ ಮಾಡಿ ಪ್ರಯೋಜನ ಇಲ್ಲದ ರೀತಿಯಲ್ಲಾಗುತ್ತೆ. ದಯಮಾಡಿ ಯಾವುದೇ ಕ್ರೀಡಾಪಟುಗಳು ಯಾವುದೇ ಗ್ರಾಮಗಳಲ್ಲಿದ್ದರೂ ಕೂಡ ತಮ್ಮ ತಂಡಗಳನ್ನು ಬಂದು ಇಲ್ಲಿ ಆಯೋಜಕರು ಮತ್ತು ಅದು ನೋಂದಣಿಗಳನ್ನು ಮುಂದಿನ ಇದರಲ್ಲಿ ಕೊಡ್ತೀವಿ. ಆಗ ಬಂದು ತಾವು ಅದನ್ನು ನೋಂದಾಯಿಸಿಕೊಂಡು ಹೆಚ್ಚಿನ ರೀತಿಯಲ್ಲಿ ತಂಡಗಳಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಶಾಂತಿ ರೀತಿಯಿಂದ ಇಲ್ಲಿ ಕಬಡ್ಡಿ ಪಂದ್ಯಗಳನ್ನು ಆಯೋಜನೆ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ತಮ್ಮ ಅಭಿಮಾನಿ ಬಳಗ ಮತ್ತು ಹಿತೈಷಿ ಬಳಗ ಎರಡೂ ಕೂಡ ಮಾಡ್ತದೆ. ಅದಕ್ಕೆಲ್ಲ ರೀತಿಯಲ್ಲಿ ಸಹಕಾರ ಸಾರ್ವಜನಿಕರು ಕೊಡಬೇಕು. ಒಂದು ಇಲ್ಲಿರ್ತಕ್ಕಂಥ ಎಲ್ಲರೂ ಹೇಳ್ದಂಗೆ ಅಭಿಮಾನಿ ಬಳಗ ಏನು ವಿಜಯೋತ್ಸವನ ಆಚರಣೆ ಮಾಡ್ತದೆ, ಶಿವಣ್ಣವರ ಜನ್ಮದಿನದ ವಿಜಯೋತ್ಸವ ಈ ರೀತಿಯಲ್ಲಿ ಇರಬೇಕು ಅಂತೇಳಿ. ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು. ಮತ್ತು ಅಭಿಮಾನಿಗಳ ಬಳಗ ಮತ್ತು ಬಿ ಶಿವಣ್ಣನವರ ಹಿತೈಷಿ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಆನೇಕಲ್ನಲ್ಲಿ ಗ್ರಾಮೀಣ ಕಬಡ್ಡಿ ಪ್ರಾಂತ್ಯಗಳನ್ನು ಏರ್ಪಡಿಸೋದಕ್ಕೆ ಎಲ್ಲ ಕಾಂಗ್ರೆಸ್ ಮುಖಂಡರು ಇಷ್ಟೊತ್ತು ಹೇಳಿದ್ದಾರೆ. ಅವರೆಲ್ಲರಿಗೂ ನಾನು ಹೇಳೋದು ಇಷ್ಟೇ, ನಮ್ಮ ಶಿವಣ್ಣನವರ ಹುಟ್ಟುಹಬ್ಬ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತಿ ವಿಜೃಂಭಣೆಯಿಂದ ಮಾಡಬೇಕು. ಯಾಕೆಂದರೆ ಶಿವಣ್ಣನವ್ರಿಗೆ ಹುಟ್ಟುಹಬ್ಬ ಆಚರಿಸೋದು ಇಷ್ಟ ಇಲ್ಲ, ಆದ್ರೂ ಅವರ ಅಭಿಮಾನಿಗಳ ಬಳಗ ಮತ್ತು ಹಿತೈಷಿಗಳ ಬಳಗ ಎಲ್ಲ ಮುಖಂಡರುಗಳು ಸೇರಿ ಪ್ರತಿ ವರ್ಷವೂ ಆಚರಿಸ್ಕೊಂಡು ಬಂದಿದ್ದೇವೆ. ಏನು ಅವರು ಇಷ್ಟೇ, ಯಾಕೆಂದರೆ ಅವರು ಯುವಕರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕಬಡ್ಡಿಯಿಂದ ಇನ್ನೂ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಒಂದು ನಿಟ್ಟಿನಲ್ಲಿ ಕೆಲಸ ಆಗ್ತಾಯಿದೆ. ಹಾಗೆ ನಮ್ಮ ಒಂದು ಕ್ಷೇತ್ರದಲ್ಲಿ ಅವ್ರು ಮಾಡಿರುವಂತಹ ಸಾಧನೆ, ಅವ್ರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳಿಗೋಸ್ಕರ ಅಭಿಮಾನಿ ಬಳಗ ಅವ್ರಿಗೋಸ್ಕರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಬಂದಿದ್ದು. ಇದರಲ್ಲಿ ಮುಖ್ಯವಾಗಿ
ಆರೋಗ್ಯ ಶಿಬಿರಗಳನ್ನು ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರ ಮತ್ತು ಬ್ಲಡ್ ಡೊನೇಟ್ ಕ್ಯಾಂಪು ಮತ್ತು ಮಹಿಳೆಯರಿಗೆ ಮತ್ತು ಮುದುಕರಿಗೆ ಅವರಿಗೆಲ್ಲ ಉಚಿತ ವಸ್ತ್ರ ವಿತರಣೆ, ಕಂಬಳಿ ವಸ್ತ್ರ ವಿತರಣೆ, ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಆದರೆ ಈ ವರ್ಷ ಎಲ್ಲ ಮುಖಂಡರುಗಳು ಸೇರಿ ಒಟ್ಟಾಗಿ ಆನೇಕಲ್ನಲ್ಲಿ ನಮ್ಮ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸುವ ಮುಖಾಂತರ ಶಿವಣ್ಣನವ್ರಿಗೆ ದೇವರು ಆಯುಷ್ಯು, ಆರೋಗ್ಯ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ಕೊಟ್ಟು ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ನಮ್ಮ ಎಲ್ಲ ಮುಖಂಡರುಗಳ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳ ಜೊತೆಗೆ ನಾವೆಲ್ಲರೂ ಯುವಕರು ಒಟ್ಟಿಗೆ ಸೇರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾಲೂಕಿನ ಪ್ರತಿಯೊಬ್ಬ ಮುಖಂಡರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮುಂದಿನ ದಿನಗಳಲ್ಲಿ ಇದೊಂದು ಪೂರ್ವಭಾವಿ ಸಭೆ ಅಷ್ಟೇ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಕುಳಿತು ಚರ್ಚಿಸಿ ಅವರು ಹುಟ್ಟುಹಬ್ಬವನ್ನು ಒಂದು ಮೆಮೊರಿಯಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತೀವಿ ಸರ್. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪಂದ್ಯಾವಳಿಗಳನ್ನು ಆನೇಕಲ್ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿರ್ತಾರೆ. ಆದರೆ ಈ ಸತಿ ನಮ್ಮ ಆಯೋಜಕರು ಈ ಗ್ರಾಮೀಣ ಕ್ರೀಡಾಪಟುಗಳನ್ನು ಗುರುತಿಸಬೇಕಂತೇಳಿ ತಾಲೂಕು ಮಟ್ಟ ಮತ್ತು ಬೆಂಗಳೂರು ನಗರ ಮಟ್ಟವನ್ನು ನಡೆಸೋದಕ್ಕೆ ಡಿಸೈಡ್ ಮಾಡಿರೋದು ತುಂಬ ಖುಷಿಯಾದ ವಿಷಯ. ಜೊತೆಗೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ವಿಶ್ರಾಂತ ಕಬಡ್ಡಿ ಕ್ರೀಡಾಪಟುಗಳಿದ್ದಾರೆ. ಆದರೆ ಅವರು ಇದುವರೆಗೂ ಯಾವುದೇ ಹೊರಗಡೆ ಬಂದು ಯಾರೂ ಆಡಿಲ್ಲ. ಆ ಉದ್ದೇಶದಿಂದ ಈ ಹೊಸ ಹುಡುಗರನ್ನು ನಾವು ಈ ಥರ ಒಂದು ತಾಲೂಕು ಮಟ್ಟ ಕಬಡ್ಡಿ ಪಂದ್ಯಗಳಲ್ಲಿ ಅವ್ರನ್ನ ಗುರುತಿಸಿ ಅವರೂ ಒಂದು ರಾಜ್ಯ, ರಾಷ್ಟ್ರ ಮತ್ತು ಪ್ರೋ ಕಬಡ್ಡಿಯಲ್ಲಿ ಆಡುವಂತಹ ಪ್ಲೇಯರ್ಗಳಾಗಿ ಮಾಡಬೇಕಂತೇಳಿ ಆಯೋಜಕರು ಮಾಡಿರೋದು ತುಂಬ ಖುಷಿಯಾದ ವಿಷಯ. ಇದೇ ರೀತಿ ಒಂದು ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಈ ಆನೇಕಲ್ ತಾಲೂಕಿನಲ್ಲಿ ಏನು ಕಬಡ್ಡಿ ಪಂದ್ಯಾವಳಿ ನಡೆಸ್ತಾರೆ, ಇಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ, ಅಲ್ಲಿ ಹೋದರೆ ನಮಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಒಬ್ಬೊಬ್ಬ ಪ್ಲೇಯರಿಗೂ ಇಷ್ಟ ಆಗಿರೋಂತಹ ಟೂರ್ನಮೆಂಟ್ ಅಂದರೆ ಆನೇಕಲ್ ತಾಲೂಕು ಅಂತ ಹೇಳ್ತಾರೆ. ಸೊ ಹಂಗಾಗಿ ಈ ಟೂರ್ನಮೆಂಟಲ್ಲಿ ಹೆಚ್ಚಿನ ತಂಡಗಳು ಬರೋದಕ್ಕೆ ನಾವು ಸಹ ರಾಷ್ಟ್ರಕ್ಕೆ ಸಹ ಶ್ರಮವಹಿಸಿ ಎಲ್ಲ ತಂಡಗಳನ್ನು ಕರೆಸೋಕ್ಕೆ ನಾವು ಟ್ರೈ ಮಾಡ್ತೀವಿ, ಬರ್ತಾರೆ. ಅದೇ ರೀತಿ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಹಳ್ಳಿಗಳ ತಂಡಗಳನ್ನು ಗುರುತಿಸಿ ಒಂದು ಒಳ್ಳೆಯ ಸ್ಪೋರ್ಟ್ಗಳನ್ನು ಬೆಳೆಸೋಣ ಅಂಥೇಳಿ ನಮ್ಮೆಲ್ಲರ ಆಶೆಯಾಗಿದೆ. ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿರ್ತಕ್ಕಂತಹ ನಮ್ಮ ಶಿವಣ್ಣನವರ ಅಭಿಮಾನಿ ಬಳಗ ಮತ್ತು ಹಿತೈಷಿ ಬಳಗದವರಿಗೆ ಅಭಿನಂದನೆಗಳು. ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆನೇಕಲ್ ಟೌನ್ನಲ್ಲಿ ಕಬಡ್ಡಿ ಪಂದ್ಯಾವಳಿಗಳ ಮೂಲಕ ಈಗಲೇ 3-4 ವರ್ಷದಿಂದ ಆಚರಿಸ್ತಾ ಬಂದಿದ್ದಾರೆ. ನಮ್ಮ ಆನೇಕಲ್ನ ತಾಲೂಕು ಮಟ್ಟದ ಮತ್ತು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿ ನಮ್ಮ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತ ನಮ್ಮ ಆನೇಕಲ್ ಶಿವಣ್ಣ ಅಭಿಮಾನಿಗಳ ಬಳಗ ಮತ್ತು ಹಿತೈಷಿ ಬಳಗದವರ ಸಹಯೋಗದೊಂದಿಗೆ ವಿಜೃಂಭಣೆಯ ಹುಟ್ಟುಹಬ್ಬವನ್ನು ಆಚರಿಸಿ ಮತ್ತು ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಈ ಬಾರಿ 53ನೇ ಹುಟ್ಟುಹಬ್ಬವನ್ನು ನಮ್ಮ ಶಾಸಕರಿಗೆ ಹುಟ್ಟುಹಬ್ಬ ಆಚರಿಸ್ತಾ ಅವರನ್ನು ನಮ್ಮ ಆನೇಕಲ್ ಜನತೆ ವಿಜೃಂಭಣೆಯಿಂದ ಈ ಹುಟ್ಟುಹಬ್ಬ ಆಚರಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕ್ರೀಡಾಭಿಮಾನಿಗಳನ್ನು ನಮ್ಮ ತಾಲೂಕಿನಿಂದ ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಬಡ್ಡಿ ಪಂದ್ಯಾವಳಿಗಳ ಮೂಲಕ ಪ್ರಚಾರ ಪಡಿಸಬೇಕು ಅಂತ ಅವರ ಉದ್ದೇಶವೂ ಆಗಿರೋದರಿಂದ ನಮ್ಮ ಅಭಿಮಾನಿಗಳ ಬಳಗ ಈ ಕ್ರೀಡೆಗೆ ಪ್ರೋತ್ಸಾಹ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಮತ್ತು ತಂಡಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಈ ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಅಭಿಮಾನಿ ಬಳಗದ ವತಿಯಿಂದ ಆನೇಕಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಜನಪ್ರಿಯ ಶಾಸಕರಾದ ಶಿವಣ್ಣ ಅವರ 53ನೇ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ. ಈ ಕಬಡ್ಡಿ ಪಂದ್ಯಾವಳಿ ಗ್ರಾಮೀಣ ಭಾಗದ ಕ್ರೀಡೆ ಆಗಿರೋದ್ರಿಂದ ನಮ್ಮ ಆನೇಕಲ್ ತಾಲೂಕು ಹೆಚ್ಚು ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಎಲ್ಲ ಗ್ರಾಮದಲ್ಲಿರುವಂತಹ ಕಬಡ್ಡಿ ಪಟುಗಳು ಹಾಗೂ ಕ್ರೀಡಾಭಿಮಾನಿಗಳು ಇದನ್ನು ಸದುಪಯೋಗ ಪಡಿಸ್ಕೊಬೇಕಂತೇಳಿ ತಮ್ಮಲ್ಲಿ ಕಡೆ ಬಿ ಶಿವಣ್ಣವರ ಅಭಿಮಾನಿಗಳ ಬಳಗ ಮತ್ತು ವಿದೇಶಿಗಳ ಅಭಿಮಾನಿ ಬಳಗ ಮತ್ತು ಆನೇಕಲ್ಲಿನ ಎಲ್ಲ ಬಂಧು ಭಗಿನಿಯರು, ಅಣ್ಣ ತಮ್ಮಂದರು, ಅಕ್ಕ ತಂಗಂದರು
2ನೇ ತಾರೀಕು ಹುಟ್ಟುಹಬ್ಬ ಇರೋದ್ರಿಂದ 31ನೇ ತಾರೀಕು ಒಣವು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ನಡೀತಾ ಇದೆ. ದಯಮಾಡಿ ಈಗಿನ ಈ ಸಾರಿ ವಿಶೇಷತೆಗಳೇನೆಂದರೆ ಇಡೀ ತಾಲೂಕು ಬೆಂಗಳೂರು ಗ್ರಾಮಾಂತರ, ನಗರ ಮತ್ತು ತಾಲೂಕಿನಲ್ಲಿ ತನ್ನದೇ ಆದ ಛಾಪನ್ನು ಮೂಡಿರತಕ್ಕಂತಹ ಆನೇಕಲ್ಲಲ್ಲಿ ಇತಿಹಾಸ ಹೊಂದಿರತಕ್ಕಂಥ ರಾಜ್ಯ ಮಟ್ಟದ, ರಾಷ್ಟ್ರವ್ಯಾಪ್ತಿ ಮಟ್ಟದಂತಹ ನಮ್ಮ ಪ್ಲೇಯರ್ಗಳಿದ್ದು ಇಡೀ ರಾಜ್ಯಾದ್ಯಂತ, ಇಡೀ ಏಷ್ಯಾ ಕಂಡಂಥ ಆನೇಕಲ್ ತಾಲೂಕು ಹೆಸರುವಾಸಿಯಾಗಿರತಕ್ಕಂಥ ನಮ್ಮ ಈ ಆನೇಕಲ್ ತಾಲೂಕು, ಆನೇಕಲ್ಲಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಒಂದು ಪಟ್ಟು ಇದ್ದಾರೆ. ಆದ್ದರಿಂದ ದಯಮಾಡಿ ಈ ಆನೇಕಲ್ನಲ್ಲಿ ಎಲ್ಲ ಎಲೆ ಮರೆ ಕಾಯಿ ಥರ ಇರೋದು ಬೇಡ, ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ನಮ್ಮ ತಾಲೂಕಿನ ಕೀರ್ತಿಯನ್ನು ಗೌರವ ಪಡಬೇಕು ಅಂತೇಳಿ ಅತಿ ಹೆಚ್ಚು ತಾಲೂಕಿನಲ್ಲಿ ಇರುವಂತಹ ಎಲ್ಲ ನಮ್ಮ ಕಬಡ್ಡಿ ತಂಡಗಳು ಭಾಗವಹಿಸಿ ಇದರಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ಯಾವುದೇ ಗೊಂದಲಗಳಿಲ್ದಿರ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಸವಿನಯದ ಪ್ರಾರ್ಥನೆ ಬಂದರು. ಜಿಲ್ಲಾ ಮಟ್ಟದ ಒಣಲು ಬೆಳಕಿನ ಕಬಡ್ಡಿ ಟೂರ್ನಮೆಂಟನ್ನು ಆಯೋಜಿಸಿರುತ್ತೆ. ಇದನ್ನು ಆನೇಕಲ್ ನಗರದಲ್ಲಿ ಇದೊಂದು ನಮಗೆ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಆಗುತ್ತೆ. ಯಾಕಂದರೆ ನಮ್ಮ ಆನೇಕಲ್ ನಗರದಲ್ಲಿ ಒಂದು ಕರಗ ಇತ್ತು. ಕರಗ ಈಗ ಇದಕ್ಕಿದ್ದಂಗೆ ಕರಗ ಸ್ವಲ್ಪ ತಟಸ್ಥ ಆಯಿತು. ಈಗ ನಮಗೆ ಕಬಡ್ಡಿನೇ ಒಂದು ಆನೇಕಲ್ ನಗರದಲ್ಲಿ ಒಂದು ಹಬ್ಬ ಇದು. ಯಾಕಂದರೆ ಯುವಕರಿಗೆ ಒಂದು ಮೆಚ್ಚಿನ ಆಟ ಕಬಡ್ಡಿ. ಇದು ನಮ್ಮ ದೇಶದಲ್ಲಿ ಕಬಡ್ಡಿ ಚಿನ್ನದ ಪದಕವನ್ನು ಒಲಿಂಪಿಕ್ ಒಳಗೆ ಸಂಪಾದಿಸ್ತಕ್ಕಂಥ ದೇಶ ನಮ್ಮದು. ಮತ್ತು ಇದು ಆನೇಕಲ್ ನಗರದಲ್ಲಿ ಕಬಡ್ಡಿ ಒಂದು ಹುಟ್ಟಿರುವಂಥ ಕಬಡ್ಡಿ ಪಂದ್ಯವನ್ನು ನಾವು ಈಗ ಆಯೋಜಿಸಬೇಕು ಅಂತೇಳಿ ಎಲ್ಲರೂ ನಿಶ್ಚಯಿಸ್ಕೊಂಡಿದ್ದಾರೆ. ಮತ್ತು ಶಿವಣ್ಣನವರು ಇದು ಹುಡುಗರಿಗೋಸ್ಕರ ಮತ್ತು ಯುವಕರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡೋದಕ್ಕೆ ಮತ್ತು ರಾಷ್ಟ್ರ ಮತ್ತು ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಬಡ್ಡಿ ಕ್ರೀಡೆಯನ್ನು ಉತ್ತೇಜನಗೊಳಿಸೋದಕ್ಕೋಸ್ಕರ ಮತ್ತು ಎಲ್ಲ ಕಾಲೇಜಿನ ಹುಡುಗರು ಇದನ್ನು ಬೆಳೆಸ್ಕೊಂಡು ಮತ್ತು ಇದನ್ನು ಒಂದು ರೀತಿಯಲ್ಲಿ ಮತ್ತು ಹುಡುಗರಿಗೆ ಒಂದು ವಿದ್ಯಾಭ್ಯಾಸ ಜೊತೆಯೊಳಗೆ ಒಂದು ಇಂಜಿನಿಯರಿಂಗ್ ಆಗಲಿ, ಒಂದು ಮೆಡಿಕಲ್ಗಾಗಲಿ ಮತ್ತು ಕ್ರೀಡೆಯೊಳಗೆ ಒಳ್ಳೆಯ ಪ್ರೋತ್ಸಾಹವೂ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ವಿ ಶಿವಣ್ಣನವರ ಆಶ್ರಯದಲ್ಲಿ 53ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕಬಡ್ಡಿ ಪಂದ್ಯಾವಳಿಯನ್ನು ನಿಯೋಜಿಸಲಾಗಿದೆ. ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ವಿ ಶಿವಣ್ಣನವರ 53ನೇ ಹುಟ್ಟುಹಬ್ಬದ ಪ್ರಯುಕ್ತ ದಿನಾಂಕ 31, 1 ಮತ್ತು ಫೆಬ್ರವರಿ 1, 2 ಈ 3 ದಿನಗಳ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಕಬಡ್ಡಿ ಹಬ್ಬದ ವಾತಾವರಣದಲ್ಲಿರುತ್ತೆ. ಇದು ಸುಮಾರು 3 ವರ್ಷಗಳಿಂದ ನಮ್ಮ ಆನೇಕಲ್ ಪಟ್ಟಣದ ASB ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಆವರಣದಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಜಿ ಯಲ್ಲಪ್ಪನವರು ಮತ್ತು ಗುರು ಮುದ್ದುರಪ್ಪನವರು ಮತ್ತು ಎಲ್ಲ ಕಾಂಗ್ರೆಸ್ ನಾಯಕರನ್ನು ಒಳಗೊಂಡು ಕ್ರೀಡೆ ಆಗಿರ್ತಕ್ಕಂಥ ಕಬಡ್ಡಿ ಪಂದ್ಯಾವಳಿಗಳ ಸಮಾನತೆಗೋಸ್ಕರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದೆ. ಇದು ಪೂರ್ವಭಾವಿ ಸಭೆ ಆಗಿರೋದ್ರಿಂದ ಗ್ರಾಮೀಣ ಪ್ರದೇಶದ ಎಲ್ಲ ಕ್ರೀಡಾಪಟುಗಳು ಮತ್ತು ಗ್ರಾಮೀಣ ಪ್ರದೇಶದ ಎಲ್ಲ ಆತ್ಮೀಯರು ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಿಗೆ ಬೆಂಬಲ ನೀಡಬೇಕಂತೇಳಿ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ.